ಮಿಲಿಟರಿ ಪೇರೆಂಟಿಂಗ್. ನಾನು ಹೇಳ್ದಂಗೆ ಕೇಳಬೇಕು. ಅದನ್ನು ಹೆಮ್ಮೆಯಿಂದ ಕೂಡ ಹೇಳ್ಕೊಳ್ತಿರ್ತಾರೆ. ನಮ್ಮ ತಂದೆ ಗಾಡಿ ಶಬ್ದ ಕೇಳಿಸಿದ್ರೆ ನಾವೆಲ್ಲ ನಡುಗ್ತಾ ಇದ್ವಿ. ತಂದೆ ಅಂದರೆ ಭಯನ, ಗೌರವನ, ಪ್ರೀತಿನ, ಮೇಕ್ ದೆಮ್ ಫೀಲ್ ಇಂಪಾರ್ಟೆಂಟ್. ಈ ಮನೆಯ ಅತಿ ಮುಖ್ಯ ವ್ಯಕ್ತಿ ಅವನು. ಈ ಮನೆಯ ಪ್ರಮುಖ ನಿರ್ಧಾರಗಳಲ್ಲಿ ಅವನದ್ದು ಭಾಗ ಇದೆ. ಬೆಳಗ್ಗೆ ಎದ್ದು ರೆಡಿಯಾಗಿ ಎಲ್ಲಿಗೆ? ಪರ್ಮಿಸಿವ್ ಪೇರೆಂಟಿಂಗಲ್ಲಿ ಏನಾಗುತ್ತೆ ಅಂದರೆ, ನಾನು ನನ್ನ ಮಕ್ಕಳ ಜೊತೆ ಬಿಂದಾಸ್. ಓಕೆ, ಸೊ ಹಿಂದಿನ ಸಂಚಿಕೆಯಲ್ಲಿ ನಾವು ಮಕ್ಕಳನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ಮಾತಾಡ್ತಾ ಒಂದು ಹಂತದ ವಿಚಾರಗಳನ್ನು ತಿಳ್ಕೊಳ್ತಾ ಹೋದ್ವಿ. ಸೊ ಈಗ ಪ್ರಶ್ನೆ ಏನು ಅಂತಂದರೆ, ಮಕ್ಕಳನ್ನು ಓಕೆ, ಅವನು ಒಂದು ಹೈಸ್ಕೂಲ್ಗೆ ಬಂದಿದ್ದಾನೆ, ಒಂದು ಸ್ವಲ್ಪ ಮೆಚುರಿಟಿ ಇದೆ, ಅಥವಾ ಮಗಳು ಸ್ವಲ್ಪ ಬೆಳೆದಿದ್ದಾಳೆ, ಸೊ ಈಗ ನಾವು ಫ್ರೆಂಡ್ಸ್ ಥರ ಅಂತ ಹೇಳ್ಕೊಂಡು ಆ ಥರದ ಒಂದು ಯೋಚನೆಗಳು ಬರುತ್ತೆ. ಈ ಹಿಂದಿನ ಮಾತುಗಳನ್ನು ನೀವು ಆಡ್ತಾ ನೀವು ಹೇಳಿದ್ರಿ, ಅಂದರೆ ಮಕ್ಕಳನ್ನು ಒಬ್ಬ ವ್ಯಕ್ತಿಯನ್ನಾಗಿ ನೋಡಿ ಅಂತ. ಇದನ್ನು ಎಲ್ಲಿಂದ ಶುರು ಮಾಡಬೇಕು ಅಂತ? ಎಸ್, ನೋಡಿ, ಫಸ್ಟ್ 5 ವರ್ಷ ಬರೀ ಪ್ರೀತಿ ನೀಡಿ ಅಂತ ಹೇಳ್ತಾರೆ, ಮೊದಲ 5 ವರ್ಷ. ಆಮೇಲೆ 10 ವರ್ಷ ಬಿ ಸ್ಟ್ರಿಕ್ಟ್ ವಿತ್ ದೆಮ್. ಸರಿ ತಪ್ಪುಗಳು ಕಲೀಲಿ ಅವರು. ಅಪ್ಪ ಅಂದರೆ ಭಯ ಇರಲಿ, ಅಮ್ಮ ಅಂದರೆ ಭಯ ಇರಲಿ. ಅಯ್ಯೋ ತಡವಾಗಿ ಹೋದರೆ ಕಷ್ಟ, ಸುಳ್ಳು ಹೇಳಬಾರ್ದು, ಅಪ್ಪನ ಹತ್ರ ನಡೆಯಲ್ಲ. ನೆಕ್ಸ್ಟ್ 10 ವರ್ಷ. ಸೊ ಅಲ್ಲಿಗೆ ಒಂದು ಕಿಶೋರಾವಸ್ಥೆಗೆ ಬರ್ತಾರೆ ಅಂತ ಇಟ್ಕೊಳ್ಳಿ. ಆ ಕಿಶೋರಾವಸ್ಥೆಗೆ ಬಂದ ಮೇಲೆ ಅವರನ್ನು ಸ್ನೇಹಿತರನ್ನಾಗಿ ಕಾಣಿ ಅಂತ ಹೇಳ್ತಾರೆ. ಇನ್ ಸಿಂಪಲ್ ಟರ್ಮ್ಸಲ್ಲಿ, ನಿಮ್ಮ ಚಪ್ಪಲಿ ನಿಮ್ಮ ಮಗ ಹಾಕ್ಕೊಂಡು ಹೋಗ್ತಾನೆ, ಅವಸರದಲ್ಲಿ ನಿಮ್ಮ ಮಗನ ಚಪ್ಪಲಿ ನೀವು ಹಾಕ್ಕೊಂಡು ಹೋಗ್ತೀರಿ ಅನ್ನೋಂಗೆ ಆಯಿತು. ಅಪ್ಪನ ಶರ್ಟ್ ಮಗ ಹಾಕ್ಕೊಂಡು ಹೋಗ್ತಾನೆ, ಆ ಲೆವೆಲಿಗೆ ಬಂದಿದ್ದಾನೆ ಅಂದ ತಕ್ಷಣ ಅವನು ಸ್ನೇಹಿತನನ್ನು ಕಾಣಿ. ಅಡ್ವಾಂಟೇಜ್ ನಿಮಗೆ. ಪೇರೆಂಟ್ಸ್ ಆಗಿ ನಮಗೆ 3 ಅವಕಾಶಗಳಿದೆ. ಒಂದು ಮಿಲಿಟರಿ ಪೇರೆಂಟಿಂಗ್, ಅಥಾರಿಟೇರಿಯನ್ ಪೇರೆಂಟಿಂಗ್ ಅಂತ ನಮ್ಮ ಪೇರೆಂಟಿಂಗ್ ಭಾಷೆಯಲ್ಲಿ ಹೇಳ್ತೀವಿ. ನಾನು ಹೇಳ್ದಂಗೆ ಕೇಳಬೇಕು, ಈ ಮನೇಲಿ ನಾನು ಹೇಳ್ದಂಗೆ ಮಾತಾಡಬೇಕು. ಕೂರು ಅಂದರೆ ಕೂರಬೇಕು, ನಿಲ್ಲು ಅಂದರೆ ನಿಲ್ಲಬೇಕು. ಎಷ್ಟೋ ಮನೆಗಳಲ್ಲಿದೆ ಇವತ್ತು. ಹೌದು, ಅದನ್ನು ತುಂಬ ಹೆಮ್ಮೆಯಿಂದ ಕೂಡ ಹೇಳ್ಕೊಳ್ತಿರ್ತಾರೆ. ನಮ್ಮ ತಂದೆ ನಮ್ಮ ಮನೇಲಿ ಇದ್ದರೆ ಯಾರು ಕೂತ್ಕೊಳ್ಳಲ್ಲ. ನಮ್ಮ ತಂದೆ ಗಾಡಿ ಶಬ್ದ ಕೇಳಿಸಿದ್ರೆ ನಾವೆಲ್ಲ ನಡುಗ್ತಾ ಇದ್ವಿ. ಅಥಾರಿಟೇರಿಯನ್. ಅಡ್ವಾಂಟೇಜಸ್ ಏನಂದರೆ, ಅಲ್ಲಿ ತುಂಬ ಶಿಸ್ತಿದೆ. ಆ ಮನೆಯಲ್ಲಿ ಯಾರೂ ಮಾತಾಡೋದಿಲ್ಲ. ತಂದೆ ಇದ್ದರೆ ಯಾರೂ ಮಾತಾಡೋದಿಲ್ಲ. ನ್ಯಾಯ, ನೀತಿ, ರೂಲ್ಸು, ರೆಗ್ಯುಲೇಷನ್ಸು ಎಲ್ಲ ಸ್ಥಿತಿಯಲ್ಲಿದೆ. ಖುಷಿಯಾಗಿದ್ದಾರಾ ಗೊತ್ತಿಲ್ಲ. ತಂದೆ ಅಂದರೆ ಭಯನ, ಗೌರವನ, ಪ್ರೀತಿನ ಗೊತ್ತಿಲ್ಲ. ಹೆಚ್ಚಿನ ಸ್ಥಿತಿಗಳಲ್ಲಿ ಭಯನೇ. ತಂದೆ ಅಂದರೆ ಮಾತಾಡೋಕ್ಕಾಗಲ್ಲ. ಸೊ ಅಥಾರಿಟೇರಿಯನ್ ಪೇರೆಂಟಿಂಗಿಂದ ಅಥಾರಿಟೇಟಿವ್ ಪೇರೆಂಟಿಂಗ್ ಅಂದರೆ, ನಾನು ಸರಿಗೆ ಸರಿ, ತಪ್ಪಿಗೆ ತಪ್ಪು, ನಾನು ಹೇಳಿದ್ದು ಕೇಳು, ನೀನು ಹೇಳಿದ್ದು ಕೇಳ್ತೀನಿ, ಇಬ್ಬರು ಚರ್ಚೆ ಮಾಡೋಣ. ನಿನ್ನದೆಲ್ಲ ಪಾಯಿಂಟ್ಸ್ ಹೇಳ್ದೆಲ್ಲ, ನಂದು ಪಾಯಿಂಟ್ಸ್ ಹೇಳಿದ್ನಲ್ಲ, ನಿನ್ನದು ಟ್ರೈ ಮಾಡಿ ಫೇಲ್ ಆದೆಯಲ್ಲ, ಈಗ ನನ್ನದು ಮಾಡು. ನೆನ್ನೆ ನಾನು ಹೇಳಿದ್ದೆ ಓದು ಮುಗಿಸಿ ಆಟ ಆಡೋಕ್ಕೆ ಹೋಗೋದು, ನೀನು ಹೇಳಿದೆ ಆಟ ಆಡಿ ಮುಗಿಸಿ ಬಂದು ನಾನು ಹೋಮ್ವರ್ಕ್ ಮಾಡ್ತೀನಿ ಅಂತ ಮಾಡಿದೆ, ನೆನ್ನೆ ಮಾಡಲಿಲ್ಲ. ಸೊ ಇವತ್ತು ನಾನು ಹೇಳಿದ್ದು ಕೇಳು. ಓಕೆ, ಮೊಬೈಲ್ ಯೂಸ್ ಮಾಡ್ತೀಯಾ? ನನಗೆ ಹೇಳು, ಎಷ್ಟೊತ್ತು ಬೇಕು ಹೇಳಿ ನೀನು. ನನಗೆ 15 ನಿಮಿಷ. ನಾನು ಮತ್ತೆ ಬಂದು ಕೇಳೋದಿಲ್ಲ, ನೀನೇ ತಂದು ಕೊಡ್ತೀಯಾ? ಫಸ್ಟ್ ಆಪ್ಷನ್ ಏನಿತ್ತು? ಮುಟ್ಲಿಕ್ಕಿಲ್ಲ. ಅವನೇನು ಮಾಡ್ತಿದ್ದ? ನಾನು ಮಲಗಿದ ಮೇಲೆ ತಗೊಳ್ತಿದ್ದೆ, ಇಲ್ಲ ಬಾತ್ರೂಮಲ್ಲಿ ಯೂಸ್ ಮಾಡ್ತಿದ್ದೆ. ನಂಗೆ ಅದು ಗೊತ್ತಿರಲಿ. ಇಲ್ಲಿ ನನ್ನ ಎದುರಿಗೆ ಅವನು ಬಳಸ್ತಾನೆ, ನಾನೇ ಅವನ ಹತ್ರ ಹೇಳ್ತೀನಿ ಅಲ್ರಾಮ್ ಹಾಕಿ ನನಗೆ ತಂದು ಕೊಡು ವಾಪಸ್ ಅಂತ. ಓಕೆ, ಅಟ್ಲೀಸ್ಟ್ 15 ನಿಮಿಷ ಅಲ್ಲದೆ 20 ನಿಮಿಷಕ್ಕಾರು ತಂದು ಕೊಡ್ತಾನೆ. ಸೊ ಅಥಾರಿಟೇಟಿವ್ ಅಲ್ಲಿ ಏನಿದೆ ಅಂತಂದರೆ, ಮ್ಯೂಚುವಲ್ ಗೌರವ ಇದೆ, ಅಸರ್ಟಿವ್ನೆಸ್ ಇದೆ, ಸ್ಟ್ರಿಕ್ಟ್ನೆಸ್ಸು ಇದೆ, ಪ್ರೀತಿನೂ ಇದೆ, ಕಾಳಜಿನೂ ಇದೆ. ಇಲ್ಲಿ ಅಪ್ಪ ಅಂದರೆ ಗೌರವನೂ ಇದೆ, ಭಯನೂ ಇದೆ, ಪ್ರೀತಿನೂ ಇದೆ. ಬ್ಯಾಲೆನ್ಸ್ಡ್. ಇನ್ನೊಂದು ಅಥಾರಿಟೇರಿಯನ್ನಿಗೆ ಈ ಭಾಗದಲ್ಲಿದ್ದರೆ, ಈ ಭಾಗದಲ್ಲಿ ಇನ್ನೊಂದು ಭಾಗದಲ್ಲಿ ಪರ್ಮಿಸಿವ್ ಪೇರೆಂಟಿಂಗ್ ಅಂತ ಹೇಳ್ತಾರೆ. ಈ ಪರ್ಮಿಸಿವ್ ಪೇರೆಂಟಿಂಗಲ್ಲಿ ಏನಾಗುತ್ತೆ ಅಂದರೆ, ನಾನು ನನ್ನ ಮಕ್ಕಳ ಜೊತೆ ಬಿಂದಾಸ್, ಅವ್ರು ನಾನು ಎಲ್ಲಿ ಹೋದ್ರು ಎಲ್ಲಿ ಬಂದರು ಎಲ್ಲ ಕೇಳಕ್ಕೆ ಹೋಗಲ್ಲ, ಫ್ರೀ ಬಿಡ್ಬೇಕು ಅವ್ರನ್ನ. ನಮಗೆಲ್ಲ ನಮ್ಮ ತಂದೆ ತಾಯಿಗಳು ಸ್ಟ್ರಿಕ್ಟ್ ಮಾಡಿ ನಮ್ಗೆ ಅನುಭವಿಸಿ ಸಾಕಾಗಿದೆ. ಅದನ್ನು ನನ್ನ ಮಕ್ಕಳಿಗೆ ನಾನು ಮಾಡಲ್ಲ, ನಾನು ಫ್ರೀ ಬಿಡ್ತೇನೆ. ನನ್ನ ಜೊತೆ ಮಗನ ಕೂರಿಸ್ಕೊಂಡೇ ನಾನು ಕುಡಿಯೋದು. ಯಾಕಂದ್ರೆ ನಾನು ಕದ್ದು ಮುಚ್ಚಿ ಎಲ್ಲ ಕುಡಿಯೋಲ್ಲ, ನನ್ನ ಮಗನೆದುರೇ ಕುಡಿತೇನೆ. ನೇರ
ಅವನು ಎಲ್ಲಿ ಹೋದ, ಎಲ್ಲಿ ಬಂದ, ಎಷ್ಟೊತ್ತಿಗೆ ಬಂದ, ನಾನು ಕೇಳಕ್ಕೆ ಹೋಗಲ್ಲ. ಅವನ ಲೈಫ್ ಅವನದು. ಪರ್ಮಿಸಿವ್ ಪೇರೆಂಟಿಂಗ್ ಅಲ್ಲಿ ಅವನ ಲೈಫ್ ಅವನದು ಅಂತ ಬಿಡ್ತಾ ಇಲ್ಲ ನಾನು. ನನ್ನ ಜವಾಬ್ದಾರಿ ನಾನು ತಗೊಳ್ತಿಲ್ಲ ಅಷ್ಟೇ. ಸೊ ಅದರ ಪೆಟ್ಟು ನಾವು ಮತ್ತೆ ತಿನ್ನಬೇಕಾಗ್ತದೆ. ಸೊ ಅಲ್ಲಿ ಅಡ್ವಾಂಟೇಜ್ ಏನು, ಅಯ್ಯೋ ನನ್ನ ತಂದೆ ಬೆಸ್ಟ್ ಫಾದರ್ ಇನ್ ದ ವರ್ಲ್ಡ್, ಪ್ರೀತಿ ಇದೆ. ನನ್ನ ಮಗ ಬೆಸ್ಟ್ ಮಗ ಇನ್ ದ ವರ್ಲ್ಡ್, ಪ್ರೀತಿ ಇದೆ. ಆದರೆ ಶಿಸ್ತಿಲ್ಲ, ರೆಸ್ಪಾನ್ಸಿಬಿಲಿಟೀಸ್ ಇಲ್ಲ, ಜವಾಬ್ದಾರಿಗಳು ತಕ್ಕೊಳ್ತಾರೆ ಅಂತ ಹೇಳೋಕ್ಕಾಗಲ್ಲ. ನಾಳೆ ತಪ್ಪು ದಾರಿಗಳಿಗೆ ಹೋಗ್ತಾರೆ ಅಂತ ಹೇಳೋಕ್ಕಾಗಲ್ಲ. ಹೋಗದೆ ಇರೋದು ತಪ್ಸೋಕ್ಕಾಗಲ್ಲ. ಸೊ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಈ ಹದಿಹರೆಯದಲ್ಲಿ ನಾವು ಮಕ್ಕಳ ಜೊತೆಗೆ ನೀವು ಹೇಳಿದಾಗೆ ಅವ್ರಿಗೆ ಸ್ವಾತಂತ್ರ್ಯ ಕೊಡಿ, ಜವಾಬ್ದಾರಿಗಳನ್ನು ನೀಡಿ. ತುಂಬ ತುಂಬ ಬ್ಯಾಲೆನ್ಸ್ಡ್ ಇದು. ನೀವು ಫ್ರೀಡಮ್ಮೇ ಕೊಡಲಿಲ್ಲ, ಜವಾಬ್ದಾರಿಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಾಯಿದೆ. ಏನು ಮಕ್ಕಳು ಏನೋ 18 ವರ್ಷ ಆಗಿದೆ, ಏನೂ ಗೊತ್ತಿಲ್ಲ ಇವರಿಗೆ. ನಾವೆಲ್ಲ 18 ವರ್ಷಕ್ಕೆ ಮನೆ ಜವಾಬ್ದಾರಿಯಲ್ಲಿ ನಿಭಾಯಿಸ್ತಾ ಇದ್ವಿ. ಕಮಾನ್, ಯೋಚನೆ ಮಾಡಿ. ಅವನನ್ನು ಹೊರಗೆ ಹೋಗ್ಲಿಕ್ಕೆ ಬಿಟ್ಟಿದ್ದೇವ, ಸ್ನೇಹಿತರೊಟ್ಟಿಗೆ ಬೆರೀಲಿಕ್ಕೆ ಬಿಟ್ಟಿದ್ದೀವ, ಒಂದು ಸೈಕಲ್ ಕಲೀಲಿಕ್ಕೆ ಬಿಟ್ಟಿದ್ದೀವ, ಒಂದು ಗಾಡಿ ಕಲೀಲಿಕ್ಕೆ ಬಿಟ್ಟಿದ್ದೀವ. ಹೊರಗೆ ಹೋಗಲೇ ಇಲ್ಲ ಅವನು. ಆ್ಯಂಡ್ ವಿ ಎಕ್ಸ್ಪೆಕ್ಟ್ ಅವನಿಗೆಲ್ಲ ಏನೂ ಗೊತ್ತಿಲ್ಲ, ಎಲ್ಲ ಗೊತ್ತಿರಬೇಕಿತ್ತು ಇಷ್ಟು ವಯಸ್ಸಿಗೆ ಅಂತ. ಸೊ ನೀವು ಸ್ವತಂತ್ರ ಕೊಡದೆ ಜವಾಬ್ದಾರಿನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ. ಸ್ವತಂತ್ರ ಕೊಟ್ಟರೆ ಮಕ್ಕಳು ಹಾಳಾಗಿಬಿಡ್ತಾರೆ. ಇಲ್ಲ, ಯು ಕಂಬೈನ್ ವಿತ್ ರೆಸ್ಪಾನ್ಸಿಬಿಲಿಟೀಸ್. ಅವನಿಗೆ ನೀವು ದುಡ್ಡು ಕೊಡ್ತೀರಿ, ಆ ದುಡ್ಡಿಗೆ ಏನೆಲ್ಲ ತಗೊಂಡು ಬರೋಕ್ಕೆ ಅವನಿಗೆ ಕೊಡ್ತಾ ಇದ್ದೀರಿ, ಮನೆಯನ್ನು ನಿಭಾಯಿಸ್ಲಿಕ್ಕೆ ಕೊಡ್ತಾ ಇದ್ದೀರಿ, ನಿಮ್ಮ ಜೊತೆಗೆ ಎಲ್ಲ ಹಣಕಾಸು ವ್ಯವಹಾರಗಳಲ್ಲಿ ಅವನು ತೊಡಗಿಸ್ಕೊಳ್ತಾ ಇದ್ದೀರಿ. ಅವನಿಗೆ ಹಣದ ಮೌಲ್ಯ ಗೊತ್ತಾಯಿತು. ಪ್ರತಿನಿತ್ಯ ಅಪ್ಪನ ಹತ್ರ ಕಿತ್ತಾಡಿ ಜಗಳ ಮಾಡಿ ದುಡ್ಡು ತಗೊಂಡು ಹೋಗ್ತಾನೆ. ಬಟ್ ಪ್ರತಿ ಶನಿವಾರ ಆದಿತ್ಯವಾರ ಅವನು ನಿಮ್ಮ ಜೊತೆಗೆ ಮಾಡುವ ಕೆಲಸಕ್ಕೆ ಅವನಿಗೆ ಗಂಟೆಗೆ 10 ರೂಪಾಯಿ 20 ರೂಪಾಯಿ ಅಂತ ಜೋಡಿಸಿಟ್ಟು ದುಡ್ಡು ಕೊಡ್ತೀರಾ, ಆ ದುಡ್ಡನ್ನು ಕಾಪಾಡ್ಕೊಳ್ಳೋದು ಕಲ್ತ್ಕೊಳ್ತಾನೆ. ನಿಮ್ಮ ಸ್ನೇಹಿತನ ಅಂಗಡಿಯಲ್ಲಿ ಅವನ ರಜಾ ದಿನಗಳಲ್ಲಿ ಕೆಲಸ ಮಾಡಲಿಕ್ಕೆ ಬಿಡ್ತೀರಾ, ಅದಕ್ಕೆ ಸ್ನೇಹಿತ ದುಡ್ಡು ಕೊಡ್ತಾನೆ, ಅಥವಾ ಸ್ನೇಹಿತನಿಗೆ ನಿಮ್ಮ ಥ್ರೂ ಅಡಿಕೆ ತೋಟ. ನಾನು ಚಿಕ್ಕವನಿದ್ದಾಗ ರಜಾ ದಿನದಲ್ಲಿ ಅಥವಾ ಬೆಳಗ್ಗೆ ಅಡಿಕೆ ಹೆಕ್ಕೋದಕ್ಕೆ ನನಗೆ ಅಪ್ಪ ಒಂದು ಇದಕ್ಕೆ ಬುಟ್ಟಿಗೆ ಇಷ್ಟು ಅಂತ ಕೊಡ್ತಿದ್ದೆ, ನೆನಪಾಯ್ತು ನೀವು ಹೇಳಿದಾಗ. ಈಗ ಆ ದುಡ್ಡನ್ನು ನಾನು ಕಾಪಾಡ್ತೀವಿ, ಯಾವುದೋ ಒಂದು ಬಾಕ್ಸಲ್ಲಿ ಹಾಕಿಡ್ತೀವಿ, ಹುಂಡಿಯಲ್ಲಿ ಹಾಕಿಡ್ತೀವಿ, ಅದು ನಾನು ಕೊಡಲ್ಲ ಅಂತೀವಿ. ಅಥವಾ ಅಪ್ಪನಿಗೆ ದುಡ್ಡು ಕೇಳಿದಾಗ ಅದನ್ನು ಕೊಟ್ಟು ನನಗೆ ಮತ್ತೆ ಕೊಡಬೇಕು ಅಂತ ಕೊಡ್ತೀವಿ. ಅದು ನಮ್ಮ ಇದು ಸಂಪಾದನೆ ಅನ್ನೋ ಒಂದು ಅಭಿಮಾನ ಇರುತ್ತೆ ಅಲ್ವಾ? ಅದನ್ನು ಮಕ್ಕಳಿಗೆ ಕೊಡಿಸಿ. ಮೇಕ್ ದೆಮ್ ಫೀಲ್ ಇಂಪಾರ್ಟೆಂಟ್. ಈ ಮನೆಯ ಅತಿ ಮುಖ್ಯ ವ್ಯಕ್ತಿ ಅವನು, ಈ ಮನೆಯ ಪ್ರಮುಖ ನಿರ್ಧಾರಗಳಲ್ಲಿ ಅವನದ್ದು ಭಾಗ ಇದೆ. ನಾವು ತಗೊಳ್ತೀವೋ ಬಿಡ್ತೀವೋ, ಅವನ ನಿರ್ಧಾರವನ್ನು, ಅವನ ಮಾತನ್ನು ನಾವು ಕೇಳ್ತೀವೋ ಬಿಡ್ತೀವೋ, ಆದರೆ ಡಿಸ್ಕಷನಲ್ಲಿ ಇನ್ವಾಲ್ವ್ ಮಾಡಿ, ಅದು ಒಂದು ಪಾಠನೇ ಅಲ್ವಾ? ಅಂದರೆ ಅವನ ಇನ್ವಾಲ್ವ್ಮೆಂಟ್ನಲ್ಲಿ ಅವನ ಮಾತುಗಳಿಗೆ ಬೆಲೆ ಯಾಕಿದೆ, ಯಾಕೆ ಬಂದಿಲ್ಲ ಅನ್ನೋದನ್ನು ಅವನಿಗೆ ಅನಲೈಸ್ ಮಾಡುವಂಥ ಅವಕಾಶಗಳು. ಹೌದು, ಒಂದು ಸತಿ ತೊಗೊಂಡಿರ್ಬೋದು, ನೆಕ್ಸ್ಟ್ ಟೈಮ್ ತಗೊಳ್ಳದೇ ಇರಲೂಬಹುದು. ಹೌದು. ಎಷ್ಟೋ ಬಾರಿ ಏನಾಗುತ್ತೆ ಗೊತ್ತಾ, ನಮ್ಗೆ ಗೊತ್ತಿಲ್ಲದೆ ಈ ದೊಡ್ಡ ತಪ್ಪಾಗ್ತಿರುತ್ತೆ ಹೆಚ್ಚಿನ ಮನೆಗಳಲ್ಲಿ. ತುಂಬ ಇನ್ನೋಸೆಂಟಾಗಿ ಮಕ್ಕಳು ಕೇಳ್ತಾರೆ. ಯಾರೋ ಮನೆಗೆ ಅತಿಥಿಗಳು ಬಂದುಬಿಡ್ತಾರೆ, ಇವ್ರು ಬೆಳಗ್ಗೆ ಎದ್ದೇಳ್ತಾರೆ, ಎದ್ದು ಬಾ ಇವ್ರು ಬಂದರು ಅಂತ ಕರಿತೀವಿ. ಹೌದಾ, ಅವ್ರು ಬರ್ತಾರೆ? ಅಲ್ಲ, ಅವ್ರು ಬರ್ತಾರೆ ಅಂತ ಹೋದ್ವಾರ ಹೇಳಿದ್ರಲ್ಲ, ನಂಗೆ ಗೊತ್ತಿಲ್ಲ. ಮನೆ ಎಲ್ಲ ಸದಸ್ಯರಿಗೆ ಗೊತ್ತು, ಮಗು ಗೊತ್ತಿಲ್ಲ. ಬೆಳಗ್ಗೆ ಎದ್ದೇಳು, ರೆಡಿಯಾಗಿ ಎಲ್ಲಿಗೆ? ನಾವೆಲ್ಲ ಬೆಂಗಳೂರು ಹೋಗ್ತಾ ಇದ್ದೀವಿ. ಹೌದಾ? ನಾವೂ ಮಾತಾಡ್ಕೊಂಡಿದ್ದು, ಮಗುಗೆ ಹೇಳಿಲ್ಲ, ಮಗು ಪರ್ಮಿಷನ್ ತಕ್ಕೊಂಡಿರಲಿಲ್ಲ. ಈ ಥರದ್ದು ನಾವೇನು ಅನ್ಕೊಂಡಿವಿ ಅಂದರೆ ಮಗುಗೆ ಅಂತ ಹೇಳೋದು, ಕಾರದಲ್ಲಿ ಬರ್ತಾರೆ, ಅವ್ನು ಎಂಜಾಯ್ ಮಾಡ್ತಾನೆ ಅನ್ಕೊಂಡಿರ್ತೀವಿ. ಎಂಜಾಯ್ ಮಾಡ್ತಾರೆ, ಪ್ರಯಾಣಕ್ಕೂ ಕೂಡ ನಡೀತಾ ಇದೆ. ವಿ ಟೇಕ್ ದೆಮ್ ಫಾರ್ ಗ್ರಾಂಟೆಡ್. ಈಗ ಯಾವುದೊಂದು ಮದುವೆಗೆ ಹೋಗಬೇಕು, ನಮ್ಗೆ ಗೊತ್ತಾ ನಾಳೆ ಮದುವೆಗೆ ಹೋಗಬೇಕು ಅಂತ? ಈಗ ನಾನು ನಾಳೆನೇ ಮದುವೆಗೆ ಹೊರಡೋ ಟೈಮಲ್ಲೇ ನನ್ನ ಹೆಂಡ್ತಿಗೆ ಹೇಳಿದ್ರೆ ಬರ್ತಾಳ? ನೀವು ಮೊದಲೇ ಹೇಳಿಲ್ಲ ಅಂತೇಳಿ. ನನ್ನ ತಂದೆಗೆ ಹೇಳ್ತೀನಿ, ಅಪ್ಪ ನಂದು ಫ್ರೆಂಡ್ ಮದುವೆ ಇದೆ, ಹೋಗೋಣ ಬಾ ಅಂದರೆ ತಂದೆ ಬರ್ತಾರ? ಬರಲ್ಲ. ನೀನು ಹೇಳಲಿಲ್ಲ ನಿನ್ನೆ. ಅಂದರೆ ಆ ಮಗುವಿಗೆ ಒಂದು ಐಡೆಂಟಿಟಿ ಕೊಡೋದು. ದಟ್ಸ್ ವಾಟ್ ಐಡೆಂಟಿಟಿ ಮಗುಗೆ ಕೊಡುವಂಥದ್ದು. ಅದೊಂದು ಇಂಡಿಪೆಂಡೆಂಟ್ ಆಗಿ ಥಿಂಕ್ ಮಾಡುವಂಥದ್ದು, ಇನ್ನೊಬ್ಬರ ಅಧೀನರಾಗಿ ಬದುಕಬೇಕು ಅನ್ನೋ ಮೈಂಡ್ಸೆಟ್ಟನ್ನು ಬೆಳೆಸದೇ ಇರೋದಕ್ಕೆ ಇದು ದಾರಿ ಮಾಡಿ. ಜವಾಬ್ದಾರಿಗಳು. ಆವಾಗ ಏನಾಗುತ್ತೆ, ಮಗುಗೆ ಮನೆಯ ಪರಿಸ್ಥಿತಿ, ಆರ್ಥಿಕ ಪರಿಸ್ಥಿತಿ, ಮನೆಯ ಸ್ವತ್ತುಗಳ ಬಗ್ಗೆ ಎಲ್ಲದರ ಬಗ್ಗೆ ಐಡಿಯಾ ಇರ್ತದೆ. ಎಷ್ಟೋ ಮನೆಗಳಲ್ಲಿ ಮನೆಗೆ ಬಂದು ಹೋಗಿರೋರ ಸಂಬಂಧಗಳು ಗೊತ್ತಿರಲ್ಲ. ಬೆಳೆದು ದೊಡ್ಡವರಾದ್ಮೇಲೆ ಅಂತಾರೆ, ನಾನು ಅವ್ರನ್ನ ಯಾರನ್ನೋ ಅಂದ್ಕೊಂಡಿದ್ದೆ, ಅವರು ನಿಮ್ಮ ತಮ್ಮನ ಅಪ್ಪ
ಅಂಕಲ್ ಅಂಕಲ್ ಅಂತ ಕಲಿಸ್ಬಿಟ್ಟಿದ್ವಿ ಎಲ್ಲರಿಗೂ. ಆದರೆ 10 ಜನ ಅಂಕಲಲ್ಲಿ ಯಾರು 4 ಜನ ಅಂಕಲ್ ನನ್ನ ಅಪ್ಪನ ಅಣ್ಣ ತಮ್ಮದ ಅಂತ ಗೊತ್ತಿಲ್ಲ ಮಗುಗೆ. ಓ ಅವರು ನಿಮ್ಮ ಅಣ್ಣನ ಅನ್ನುವ ಎಷ್ಟೋ ಮನೆಯ ವಾತಾವರಣಗಳು ನಾವು ನೋಡ್ತೇವೆ. ಇದು ಚಿಕ್ಕ ಮಕ್ಕಳಿಂದಲೇ ಇದು ಶುರು ಆಗಬೇಕು. ಪರಿಚಯ ಮಾಡಿಸ್ಬೇಕಾಗ್ತದೆ, ನಾವು ಪರಿಚಯ ಮಾಡಿಸ್ಬೇಕಾಗ್ತದೆ. ಈ ಡಿಸ್ಕಷನಲ್ಲಿ ಇನ್ವಾಲ್ವ್ ಮಾಡ್ಕೊಳ್ಳೋದು ಇದೆಯಲ್ಲ ತುಂಬ ಹೆಲ್ಪ್ ಆಗ್ತದೆ. ನನ್ನ ಬ್ಯಾಂಕಿನ ಒತ್ತಡಗಳು ಸಣ್ಣ ಮಟ್ಟದಲ್ಲಿ ಮಗುಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳೋಣ. ನನ್ನ ದಿನನಿತ್ಯದ ಜಂಜಾಟಗಳು, ನನ್ನ ಇವತ್ತಿನ ಫೈನಾನ್ಷಿಯಲ್ ಪ್ರಾಬ್ಲಮ್ಸು ಸಣ್ಣ ರೀತಿಯಲ್ಲಿ ಮಗುಗೆ ಎಷ್ಟು ಅರ್ಥ ಆಗುತ್ತೆ ಅಷ್ಟು. ಆವಾಗ ಮಗು ರಾತ್ರಿ 12 ಗಂಟೆಗೆ ಐಸ್ ಕ್ರೀಮ್ ಕೊಡಿಸಿಲ್ಲ ಅಂತ ಕೆಳಗೆ ಬಿದ್ದು ರಚ್ಚೆ ಇಡೋದು ತಪ್ತದೆ. ಹಾಗಂತ ನನ್ನ ಕಷ್ಟಗಳನ್ನೆಲ್ಲ ಹೇಳಿ ಅವನನ್ನು ಬ್ಲ್ಯಾಕ್ ಮೇಲ್ ಮಾಡಬೇಕಂತ ನಾನು ಹೇಳ್ತಾ ಇಲ್ಲ. ವಸ್ತುಸ್ಥಿತಿ ಏನಿದೆ, ಎಷ್ಟು ಡೆಲಿಕೇಟ್ ಆಗಿ ಅದನ್ನು ಕಮ್ಯುನಿಕೇಟ್ ಮಾಡ್ತೀವಿ ಅನ್ನೋದು ಮುಖ್ಯ. ಸಿ ನನಗೆ ನನ್ನ ತಂದೆ ಆಸ್ಪತ್ರೆಯಲ್ಲಿ ICU ಇದ್ದಾರೆ, ಆ ಬೇಸರದಲ್ಲಿ ನಾನು ಇದ್ದೀನಿ. ಓಕೆ, ಆವಾಗ ಮಗು ಐಸ್ ಕ್ರೀಮ್ ಕೊಡಿಸ್ಬೇಕು ಅಂತ ಹಠ ಮಾಡಿದಾಗ ನಾನು ನನ್ನೆಲ್ಲ ಕೋಪವನ್ನು ಮಗು ಮೇಲೆ ತೆಗಿತೀನಿ. ಮಗುಗೆ ಅರ್ಥನೇ ಆಗಲಿಲ್ಲ, ಒಂದು ಐಸ್ ಕ್ರೀಮ್ ಕೇಳೋದಕ್ಕೆ ಇವ್ರು ಯಾಕೆ ಸಿಟ್ ಮಾಡ್ಕೋಬೇಕು ಅಂತ. ಆದರೆ 1 ವಾರದಿಂದ ನಾನು ICU ಓಡಾಡುವಾಗ ಮಗುಗೆ ಅರ್ಥ ಆಗೋ ರೀತಿಯಲ್ಲಿ ಅಜ್ಜನಿಗೆ ಸ್ವಲ್ಪ ಹುಷಾರಿಲ್ಲ, ಆಸ್ಪತ್ರೆಯಲ್ಲಿದ್ದಾರೆ, ಅದಕ್ಕೆ ನಾವು ಓಡಾಡ್ತಾ ಇದ್ದೀವಿ, ಈ ವಾರ ನಾನು ಸ್ವಲ್ಪ ನಿನ್ನ ಜೊತೆಗೆ ಪಾರ್ಕಿಗೆ ಬರಲ್ಲ ಹೇಳಿದ್ದೀನ ನಾನು? ಹೇಳಲಿಲ್ಲ. ಸೊ ಆ ಮಗುವಿಗೆ ಗಿಲ್ಟ್ ಫೀಲಿಂಗ್ ಆ್ಯಡ್ ಮಾಡ್ತೀವಿ. ನೋಡು ಮನೇಲಿ ಇಷ್ಟು ಕಷ್ಟ ಇದೆ, ಇವಾಗ ನಿನ್ಗೆ ಆಟ ಆಡಬೇಕಾ, ನಿನಗೆ ಫೀಲಿಂಗ್ಸೇ ಇಲ್ಲ, ಅರ್ಥನೇ ಆಗೋದಿಲ್ಲ ನಿನಗೆ. ಮಾತಾಡು ಮೆಲ್ಲಗೆ, ಮಾತಾಡು ಮೆಲ್ಲಗೆ ಹೇಳೋ ವಿಚಾರನೇ ಅದು. ನೀವು ಕಷ್ಟದಲ್ಲಿದ್ದರೆ ಆ ತಂದೆ ICU ಇದ್ದಾರೆ, ಮಗು ಪಾರ್ಕಿಗೆ ಕರ್ಕೊಂಡು ಹೋಗಿಲ್ಲ ಅಂತ ಹಠ ಮಾಡ್ತಾ ಇದೆ, ನೀನು ನೆನ್ನೆನೂ ಹೇಳಿದ್ದೆ, ನೆನ್ನೆನೂ ಬರಲಿಲ್ಲ, ಇವತ್ತು ಹೇಳಿದ್ದೆ, ಇವತ್ತು ಬರಲಿಲ್ಲ, ಬರೀ ಸುಳ್ಳು ಹೇಳ್ತೀಯ. ಮಗುನು ನಿಜಾನೇ ಹೇಳ್ತಾ ಇದೆ. ಓಕೆ, ಅದು ಕಾಣೋ ಲೋಕದಿಂದ ಅದು ಮಾತಾಡ್ತಾ ಇದೆ. ಹಾಗಾಗಿ ಈ ಸಣ್ಣ ಮಕ್ಕಳಿಗೆ ಅತಿಯಾದ ಒಂದು ಅಪರಾಧಿ ಭಾವನೆ ಆ್ಯಡ್ ಮಾಡೋದು ಬೇಡ. ನಿನ್ನಿಂದ ನನಗೆ ಬೇಜಾರು, ನಿನ್ನಿಂದ ಬೇಜಾರು ಅಂಥೇಳಿ. ಸೊ ನಮ್ಮ ಮನೆಯ ನಿರ್ಧಾರಗಳು, ನಾನೊಂದು ಸೈಟ್ ತೊಗೊಳ್ಬೇಕಂತಿದ್ದೀನಿ, ಮಗುಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳೋಣಲ್ಲ. ನಾನೊಂದು ಕಾರ್ ತೆಗೆದುಕೊಳ್ಬೇಕು ಅಂದ್ಕೊಂಡಿದ್ದೀನಿ, ಯಾವುದನ್ನು ಚಾಯ್ಸ್ ಮಾಡೋಣ ಅಂತ ಮನೆಯ 4 ಜನ ಸದಸ್ಯರು ಸೇರಿ ಫೈನಲಿ ನಾನು ಬುಕ್ ಮಾಡಿದ್ದೇನೆ, ಕಾಲ್ ರೆಡಿಯಾಗಿದೆ, ಸರಿ ಅವನು ಒಂದು ಅಭಿಪ್ರಾಯ ಕೇಳೋಣ. ಅವನು ಹೇಳ್ದ, ಮಗ ನೀನು ಹೇಳೋದು ಕರೆಕ್ಟ್ ಇದೆ ಪ್ಲ್ಯಾನು, ಆದರೆ ಅದು ಸ್ವಲ್ಪ ನನ್ನ ಬಡ್ಜೆಟಿಗೆ ಹೊಂದ್ಕೊಳ್ತಾ ಇಲ್ಲ, ನೋಡೋಣ ನೆಕ್ಸ್ಟ್ ಏನಾದ್ರು ಚೇಂಜ್ ಮಾಡಿದ್ರೆ ಅದಕ್ಕೆ ಚೇಂಜ್ ಮಾಡ್ತೀನಿ ಅಂತ. ಇಲ್ಲ ನಾನು ಚೂಸ್ ಮಾಡ್ತಾ ಇರೋದು ಆಲ್ಮೋಸ್ಟು ಮಗು ಹೇಳ್ತಾ ಇರೋದು ಸರಿ ಇದೆ ಅಂದರೆ ನಾನು ಊರಿಗೆಲ್ಲ ಹೇಳ್ಕೊಂಬರ್ತೀನಿ, ಇದು ಸೆಲೆಕ್ಷನ್ ನನ್ನ ಮಗಂದು ಅಂತ. ಅವ್ನಿಗೆ ಎಷ್ಟು ಹೆಮ್ಮೆ, ನನ್ನ ಮಗ ನನ್ನ ಅಪ್ಪ ನಾನು ಹೇಳಿದ್ದು ಕೇಳಿ ಕಾರ್ ಇದನ್ನು ಸೆಲೆಕ್ಟ್ ಮಾಡಿದರು ಅಂತ. ಸೊ ಈ ರೀತಿ ಮನೆಯ ನಿರ್ಧಾರಗಳಲ್ಲಿ ಆ ಮಕ್ಕಳನ್ನು ಸೇರಿಸ್ಕೊಳ್ಳೋದು ತುಂಬ ಮುಖ್ಯ ಆಗ್ತದೆ. ನೀವು ಗಮನಿಸಿ, ಒಂದು ನಾವು ಈ ಶಬ್ದ ಬಳಸಬೇಕು ಗೊತ್ತಿಲ್ಲ, ಒಂದು ದೊಡ್ಡ ಕುಟುಂಬಗಳು ಅಂತ ಬಳಸ್ತೇನೆ, ಅಂದರೆ ಒಂದು ರಾಯಲ್ ಫ್ಯಾಮಿಲೀಸ್, ಅಲ್ಲಿ ಸ್ಥಿತಿವಂತ ಅಂತ ಇಟ್ಕೊಳ್ಳೋಣ. ಸೊ ಅಲ್ಲಿ ನೀವು ಗಮನಿಸ್ಕೊಳ್ಳಿ, ಈ ಒಂದು ಪರಿಪಾಠ ಇರ್ತದೆ. ಅಂದರೆ ನಾನು ನಾಳೆ ಆಗಿ ಹೋಗೋನು, 90 ವರ್ಷ ನನಗೆ, ಈ ನೆಕ್ಸ್ಟು ನನ್ನ ರಾಜ್ಯಭಾರವನ್ನು ನಡೆಸೋನು ಇವನು ಅಂತ ಎಲ್ಲ ಸೂಕ್ಷ್ಮಗಳನ್ನು, ಎಲ್ಲ ತಂತ್ರಗಳನ್ನು, ಎಲ್ಲ ಸುಳಿವುಗಳನ್ನು ಅವರು ಹೇಳಿ ತಿಳಿಸಿ ಹೋಗ್ತಾರೆ ಆ ಮಕ್ಕಳಿಗೆ ಬಾಲ್ಯದಲ್ಲಿ. ಈ ಕೆಲವು ವ್ಯಾಪಾರ ಮಾಡುವಂಥ ಸಮುದಾಯದವರು ಅವರದ್ರಲ್ಲಿ ಇದು ತುಂಬ ನಡೆದು ಬರುತ್ತೆ. ಚಿಕ್ಕ ಮಕ್ಕಳು ಅಲ್ಲಿ ಅಂಗಡಿಲಿ ಹೋಗಿ ಕೂತ್ಕೊಳ್ತಾರೆ, ಅವರು ವ್ಯಾಪಾರದ ಪಟ್ಟುಗಳನ್ನು ಕಲಿತಾರೆ. ಅದನ್ನು ಎಲ್ಲ ಪೋಷಕರು ಮಾಡಬಹುದು ರೂಪದಲ್ಲಿ. ನಾವು ಮಾಡಿದ ಕಷ್ಟ ನಮಗೆ ಸಾಕು, ನಮ್ಮ ಮಕ್ಕಳು ಇಲ್ಲಿಗೆ ಬರೋದೇ ಬೇಡ ಅಂತ ಕೃಷಿಕ ಅವನ ಮಗನಿಗೆ ಕೃಷಿ ಬಗ್ಗೆ ಒಲವು ಬೆಳೆಸೋದಿಲ್ಲ. ಕಾರ್ಪೆಂಟ್ರು ಅವನ ಮಗನಿಗೆ ಕಾರ್ಪೆಂಟ್ರಿ ವಸ್ತುಗಳನ್ನು ಕೈಯಲ್ಲಿ ಹಿಡಿಲಿಕ್ಕೆ ಕೊಡೋದಿಲ್ಲ. ಕುಲುಮೆ ಮಾಡೋನು ಯಾವತ್ತು ಮಗನ ಕುಲುಮೆ ಕರ್ಕೊಂಡು ಹೋಗೋದಿಲ್ಲ. ಅವನಿಗೇನೆಂದರೆ ಈಗ ಇದು ಕಷ್ಟದ ಕೆಲಸ, ಇಲ್ಲಿ ಮಗು ಬರೋದೇ ಬೇಡ, ಅವನು ಆರಾಮಾಗಿ ಇರಲಿ ಅಂತ. ಸರಿ, ಆರಾಮಾಗಿರಲಿ, ಸಂತೋಷ, ದೂರಾಲೋಚನೆ ಒಳ್ಳೆಯದು, ನಾಳೆ ಅವನು ಕಲೆಕ್ಟರ್ ಆಗಲಿ. ಆದರೆ ಅವನು ಕಲೆಕ್ಟರ್ ಆಗಿದ್ದು ಕೂಡ ಅವನಿಗೆ ಕುಲುಮೆ ಕೆಲಸ ಗೊತ್ತಿದ್ದರೆ ಅವನಿಗೆ ಆ ಡಿಗ್ನಿಟಿ ಆಫ್ ಲೇಬರ್ ಮೌಲ್ಯನ ಅವನು ಪುಸ್ತಕ ಓದಿ ಕಲಿಬೇಕಾಗಿಲ್ಲ, ಮನೆಯಲ್ಲೇ ಕಲ್ತ್ಬಿಟ್ಟಿರ್ತಾನೆ ಅವನು. ಓಕೆ, ನಾಳೆ ನಿಮ್ಮ ಸಣ್ಣ ಕಾರ್ಪೆಂಟ್ರಿ ವರ್ಕನ್ನು ಅವನು ನಾಳೆ ಇಂಜಿನಿಯರಿಂಗ್ ಮುಗಿಸ್ಕೊಂಡು ಬಂದು ತನ್ನ ತಂತ್ರಜ್ಞಾನನ ಈ ಕಾರ್ಪೆಂಟ್ರಿಗೆ ಹಾಕಿ ದೊಡ್ಡ ಇಂಡಸ್ಟ್ರಿ ಮಾಡ್ತಾನೆ ಅವನು. ನಿನ್ನಂತಹ 1000 ಕಾರ್ಮಿಕರಿಗೆ ಕೆಲಸ ಕೊಡ್ತಾನೆ. ಬಟ್ ಅದನ್ನು ನಡೆಸಲಿಕ್ಕೆ ಮೂಲ ಕಲೆ ಅವನಿಗೆ ಬಂದಿದ್ದು ನಿಮ್ಮ ಕಾರ್ಪೆಂಟ್ರಿ ಕೆಲಸದಲ್ಲಿ ಅವನನ್ನು ತೊಡಗಿಸ್ಕೊಂಡಿದ್ದಕ್ಕೆ. ಹೌದು, ನಾಳೆ ದಿನ 4 ಜನ ಸ್ಟ್ರೈಕ್ ಮಾಡ್ತಾರೆ ಬರಲ್ಲ ಅಂದ ತಕ್ಷಣ, ಇವನು ಅವ್ರ ಎದುರಿಗೆ ಮಾಡಿ ತೋರಿಸ್ತಾನೆ, ನೀವು ಬರೆದಿದ್ದರೆ ನಾನು ಮಾಡ್ತೀನಿ ಅಂತ. ಈ ಕುಸರಿ ಕಲೆ ಅವನಿಗೆ ಗೊತ್ತಿಲ್ಲದಿದ್ದರೆ ಅವನು
ದೊಡ್ಡ ಮನುಷ್ಯ ಆಗೋಕ್ಕಾಗಲ್ಲ. ಹಾಗಾಗಿ ನಮ್ಮ ಕೆಲಸಗಳಲ್ಲಿ ತೊಡಗಿಸ್ಕೊಳ್ಳೋದ್ರ ಮೂಲಕ ಮಕ್ಕಳಿಗೆ ಸಂತೋಷ ಸಿಗ್ತದೆ, ಸ್ವಾವಲಂಬನೆ ಬೆಳೀತದೆ. ಆಮೇಲೆ ಅವರ ಸಣ್ಣ ಸಂಪಾದನೆಯನ್ನು ಮಾಡಲಿಕ್ಕೆ ಸಣ್ಣ ವಯಸ್ಸಿನಿಂದ ಪ್ರಾರಂಭ ಮಾಡ್ತಾರೆ. ನಾಳೆ ದಿನ ತಾವು ಅಂದುಕೊಂಡಂಥ ಡಿಗ್ರಿಗಳಿಂದ ಕೆಲಸಗಳು ಸಿಗದೇ ಇದ್ದಾಗ ಹತಾಶೆಗೆ ಒಳಗಾಗೋದಿಲ್ಲ. ಇವತ್ತು ಶಿಕ್ಷಣ ಅಂತಂದರೆ ಜಾಬ್ ಕೊಡಿಸೋದು ಅನ್ನೋ ಥರ ಆಗಿಬಿಟ್ಟಿದೆ. ಹಾಗೆ ಆಗಬೇಕಾಗಿಲ್ಲ. ಅವನಲ್ಲಿ ಇರ್ತಕ್ಕಂತಹ ಕಲೆ, ಕುಸರಿ ಕಲೆ, ಕೌಶಲ್ಯಗಳಿಗೆ ಅವಕಾಶಗಳನ್ನು ಅವನೇ ಕಂಡುಕೊಳ್ತಾನೆ. ಸೊ ಅದಕ್ಕೆ ಅವಕಾಶ ಕೊಡೋಕ್ಕೆ ಈ ಎಜುಕೇಷನ್ ಹೆಲ್ಪ್ ಆಗ್ಬೋದು ಅಷ್ಟೇ. ಎಲ್ಲದಕ್ಕೂ ಅಂದರೆ ನಮ್ಮ ಮೂಲ ಪ್ರಶ್ನೆ ಆಗಿದ್ದು ಮಕ್ಕಳ ಮನಸ್ಸನ್ನು ಅರ್ಥ ಮಾಡೋದು ಹೇಗೆ ಅಂತ. ಸೊ ಹಿಂದಿನ ಸಂಚಿಕೆಯಿಂದ ಮಾತನ್ನು ಆಡ್ತಾ ಈ ಸಂಚಿಕೆಯ ಕೊನೆ ಬಂದ್ರೂ ಕೂಡ ಮಕ್ಕಳ ಮನಸ್ಸನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿದೆಯಲ್ವೋ ಗೊತ್ತಿಲ್ಲ. ಆದರೆ ನಾವು ಹೇಗೆ ಮಕ್ಕಳ ಮನಸ್ಸಿನ ಒಂದಿಗೆ ನಾವು ಕೂಡ ಹೊಂದಿಕೊಂಡು ಹೋಗ್ತಾ ಅವರನ್ನು ನಮ್ಮ ಜೀವನದ ಭಾಗವಾಗಿ ನಡೆಸ್ಕೊಂಡು ಹೇಗೆ ಹೋಗಬೇಕು ಅನ್ನೋದರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ನಾವು ಮಾತಾಡೋದು ಇನ್ನೂ ಇದೆ, ಆದರೆ ಈ ಸಂಚಿಕೆಯ ಮಾತುಗಳನ್ನು ಇಲ್ಲೇ ಮುಗಿಸೋ ಹೊತ್ತು. ಥ್ಯಾಂಕ್ ಯು ಡಾಕ್ಟರ್. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ಕಾರ.